ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಅದರಲ್ಲಿ ಇರ್ತಕ್ಕಂಥ ಅಚರ ವಸ್ತುಗಳನ್ನು ಪರಿಪಾಲಿಸಿಕೊಂಡು ಹೋಗ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ, ನಾವು ನಿನ್ನ ಉಪಕಾರಗಳನ್ನು ನೆನೆಸುತ್ತಾ ನಿನ್ನನ್ನು ಕೊಂಡಾಡುತ್ತಾ ಹಾಡುತ್ತಾ ಘನಪಡಿಸುತ್ತಾ ತಂದೆಯೇ, ನಿನ್ನಿಂದ ಬರ್ತಕ್ಕಂಥ ಸಕಲ ಆಶೀರ್ವಾದಗಳನ್ನು ಹೊಂದುವ ಒಂದು ನಿಟ್ಟಿನಲ್ಲಿ ನಮ್ಮನ್ನು ನಾವು ನಿನಗೆ ಸಮರ್ಪಿಸಿ ನಿನ್ನ ಆಲಯದಲ್ಲಿ ನಾವು ಶಿರವಾಗಿದ್ದೇವೆ. ಈ ಆಲಯದಲ್ಲಿ ಶಿರವಾಗಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಗಳನ್ನು ಕರ್ತನೆ ನೀನು ಪರಿಗಣಿಸಿ ನಿನ್ನ ಪ್ರೀತಿಯ ಮಕ್ಕಳಲ್ಲಿ ನಮ್ಮನ್ನು ಕೂಡ ಒಬ್ಬರೆಂದು ಪರಿಗಣಿಸೆಂದು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಈ ಪರಿಶುದ್ಧವಾಗಿರ್ತಕ್ಕಂಥ ಸಮಯದಲ್ಲಿ ಕರ್ತನೆ, ನಾವೆಲ್ಲರೂ ನಿನ್ನ ಪ್ರಸನ್ನತೆಗಾಗಿ ಕಾದು ನಿನ್ನ ವಾಕ್ಯಗಳನ್ನು ಆಲಿಸಿ ಸ್ವಲ್ಪ ಮಟ್ಟಿಗಾದರೂ ಕರ್ತನೆ ಅದರಂತೆ ನಡೆಯುವ ಪ್ರಯತ್ನ ಮಾಡಬೇಕೆಂದು ನಾವು ನಿರತರಾಗಿದ್ದೇವೆ. ಈ ಒಂದು ಸಂದರ್ಭಕ್ಕಾಗಿ ಕರ್ತನೆ, ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ನೀನು ಎಣಿಸಿದ್ದಿ ತಂದೆಯೇ. ಈ ಸಮಾಜದಲ್ಲಿ ಗೌರವದಿಂದ ಬಾಳುವುದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ನೀನು ನಿರ್ಮಿಸಿಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ನಮ್ಮ ಸಭೆಯನ್ನು ನೀನು ಆಶೀರ್ವದಿಸಿದ್ದಿ. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು ಹೆಸರಾಗಿ ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯೇ, ಈ ಲೋಕದಲ್ಲಿ ನಾವು ಜೀವಿಸುವುದು ನೀನು ಕೊಟ್ಟಿರ್ತಕ್ಕಂಥ ಅದ್ಭುತವಾದ ಜೀವಿತಾವಧಿ ಎಂದು ನಾವು ಪರಿಗಣಿಸಿಕೊಂಡಿದ್ದೇವೆ. ತಂದೆಯೇ, ಇವತ್ತಿನ ದಿವಸದಲ್ಲಿ ನಿನ್ನ ಆಲಯದಿಂದ ತೊರೆದು ದೂರವಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ತಂದೆಯೇ, ನಿನ್ನ ಆಶೀರ್ವಾದದ ಮಹಿಮೆ, ನಿನ್ನ ಆಲಯದ ಮಹಿಮೆ, ನಿನ್ನ ಆಲಯದಲ್ಲಿ ಸೇರಿಕೊಂಡು ಕರ್ತನೆ ಅದರಿಂದ ಪಡೆದುಕೊಳ್ಳತಕ್ಕಂಥ ಆಶೀರ್ವಾದವನ್ನು ತಿಳಿಯದೆ ಅನೇಕರು ಲೌಕಿಕವಾಗಿರ್ತಕ್ಕಂಥ ತಮ್ಮ ಜೀವನಕ್ಕೆ ಹೊರಟು ಹೋಗಿರಬಹುದೆಂದು ನಾವು ನೆನೆಸುತ್ತೇವೆ. ಪ್ರತಿಯೊಂದೊಂದು ಜೀವಿಗಳಿಗಾಗಿ ನಾನು ಪ್ರಾರ್ಥಿಸುವಾಗ ತಂದೆಯೇ, ಈ ಸಂದರ್ಭದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ನಾವು ಆಡ್ತಕ್ಕಂಥ ಮಾತು, ನುಡಿತಕ್ಕಂಥ ನುಡಿಗಳು ಕರ್ತನೆ ನಿನ್ನ ಮಹಿಮೆಗಾಗಿ ಎಂದು ನಾವು ನೆನೆಸುತ್ತೇವೆ. ಈಗ ತಂದೆಯೇ, ಈ ಭೂಲೋಕದಲ್ಲಿ ಆಗ್ತಕ್ಕಂಥ ಯುದ್ಧಗಳಿಗಾಗಿ, ಕಲಹಗಳಿಗಾಗಿ ನಾವು ನಿನ್ನನ್ನು ಮೊರೆ ಇಡುತ್ತೇವೆ. ಪ್ರಾರ್ಥನೆ ಒಂದೇ ನೀನು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಅಸ್ತ್ರವಾಗಿದೆ. ಅದರ ಮುಖಾಂತರವಾಗಿ ಕರ್ತನೆ ಈ ಲೋಕದಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಪ್ರತಿಯೊಂದೊಂದನ್ನು ಸಾಧಿಸುವ ಒಂದು ಧೈರ್ಯ ನಮಗಿದೆ. ಈ ಸಂದರ್ಭದಲ್ಲಿ ನಾವು ಭೂಲೋಕದ ಜನರಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ತಂದೆಯೇ, ಈ ಭೂಮಿ ಮೇಲೆ ಶಾಂತಿಯನ್ನು ಸ್ಥಾಪಿಸುವ ಒಂದು ಮಹಾದ ಉದ್ದೇಶದಿಂದ ಈ ಲೋಕಕ್ಕೆ ನೀನು ಪಾದಾರ್ಪಣೆ ಮಾಡಿದೆ ಎಂದು ನಾವು ಗೌರವಿಸುತ್ತೇವೆ. ತಂದೆಯೇ, ಲೋಕದಲ್ಲಿ ಆಗ್ತಕ್ಕಂಥ ಎಲ್ಲ ಯುದ್ಧ ಕಲಹಗಳನ್ನು ನೀನು ನಿಲ್ಲಿಸು. ಆ ನಿನ್ನ ಮಕ್ಕಳು ಶಾಂತಿಯೊಡನೆ ಯೋಚಿಸತಕ್ಕಂಥ ಒಂದು ಒಳ್ಳೆಯ ಬುದ್ಧಿಯನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈಗೋ ಕರ್ತನೆ, ಅದೇ ಪ್ರಕಾರವಾಗಿ ನಮ್ಮ ಭಾರತ ದೇಶಕ್ಕಾಗಿ, ನಮ್ಮ ಭಾರತ ದೇಶದ ನಾಯಕರಿಗಾಗಿ ಕೂಡ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಈ ಭಾರತ ದೇಶವು ಅನೇಕ ಧರ್ಮಗಳಿಂದ, ಜಾತಿಗಳಿಂದ ಕೂಡಿರ್ತಕ್ಕಂಥ ಒಂದು ದೇಶವಾಗಿದೆ. ತಂದೆಯೇ, ಇಲ್ಲಿ ಶಾಂತಿ ಸೌಹಾರ್ದತೆ ಭಾಳ ಅವಶ್ಯವಾಗಿದೆ ಎಂದು ನಾವು ನಿನಗೆ ಜ್ಞಾಪಕ ಮಾಡುತ್ತೇವೆ. ತಂದೆಯೇ, ಪ್ರತಿಯೊಬ್ಬೊಬ್ಬರು ನಾವೆಲ್ಲರೂ ಸ್ನೇಹ ಭಾವದಿಂದ ನೆರೆ ಹೊರೆಯವರನ್ನು ಪ್ರೀತಿಸುತ್ತಾ, ಅನ್ಯ ಧರ್ಮೀಯರನ್ನು ಗೌರವಿಸುತ್ತಾ, ಈ ಲೋಕದಲ್ಲಿ ಅನ್ಯರಿಗೆ ಮಾದರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ನಡೆ ನುಡಿಗಳನ್ನು ತಿದ್ದಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಳ್ಳೆಯ ನಾಯಕರನ್ನು ನೀನು ಕೊಟ್ಟಿದ್ದಿ ತಂದೆ, ನಿನಗೆ ಸ್ತೋತ್ರ. ಅದೇ ಪ್ರಕಾರವಾಗಿ ಈ ಕರ್ನಾಟಕದ ಎಲ್ಲ ಜಾತಿಯ ಜನರನ್ನು, ಎಲ್ಲ ಧರ್ಮದ ಜನರನ್ನು ಕರ್ತನೆ ಸಮಾನವಾದ ದೃಷ್ಟಿಯಿಂದ ನಡೆಸಿಕೊಂಡು ಹೋಗ್ತಕ್ಕಂಥ ಪರಿಜ್ಞಾನ ಆ ನಿನ್ನ ಮಗನಿಗೆ ದಯಪಾಲಿಸು. ಈ ನಮ್ಮ ಪ್ರಾಂತ್ಯದಲ್ಲಿ ಆಗ್ತಕ್ಕಂಥ ಧರ್ಮ ಕಲಹಗಳಿಗಾಗಿ ಕರ್ತನೆ ನಾವು ನಿನ್ನನ್ನು ಮೊರೆ ಇಡುತ್ತೇವೆ. ಆ ಒಂದು ನಿಟ್ಟಿನಲ್ಲಿ ಸತ್ಯ ಮತ್ತು ನಿತ್ಯವಾಗಿರ್ತಕ್ಕಂಥ ಧರ್ಮವನ್ನು ನಾವು ತಿಳಿದುಕೊಳ್ಳುವುದು ಇನ್ನೂ ಸಮಯವಿದೆ ತಂದೆಯೇ. ಅನೇಕರು ನಿನ್ನ ಸುವಾರ್ತೆಯನ್ನಾಗಿ ಪರಿಗಣಿಸುತ್ತಾ ಇಲ್ಲ. ನಿನ್ನ ವಾರ್ತೆಯು ಸುವಾರ್ತೆಯಾಗಿ ಪ್ರತಿಯೊಂದೊಂದು ಮನೆಗೆ ಸಾರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಕಾರ್ಯನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅಡಚಣೆಗಳಿಗಾಗಿ ನಾವು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ತಂದೆಯೇ, ಅನೇಕ ಊರುಗಳು ನಿನ್ನ ವಾಕ್ಯವನ್ನು ಕಾಣದೇ ಇದ್ದಿರಬಹುದು. ಅನೇಕ ಜನರು ನಿನ್ನ ಸಂದೇಶದಿಂದ ದೂರವಿರಬಹುದು. ನಿನ್ನ ವಾಕ್ಯ, ನಿನ್ನ ಹೆಸರನ್ನು ಕೇಳದೇ ಇರತಕ್ಕಂಥ ಅನೇಕ ದೇಶಗಳು ಈ ಭೂಲೋಕದಲ್ಲಿವೆ. ಅನೇಕ ಮನೆಗಳು ಈ ಲೋಕದಲ್ಲಿ, ಈ ಸಮಾಜದಲ್ಲಿ ಇವೆ. ತಂದೆಯೇ, ಪ್ರತಿಯೊಬ್ಬೊಬ್ಬರು ನಿನ್ನ ವಾಕ್ಯವನ್ನು ಕೇಳಿದವರಾಗಿ ನಿನ್ನ ಸತ್ಯ ಧರ್ಮವನ್ನು ಅನುಸರಿಸುವ ಮಕ್ಕಳಾಗಲಿಕ್ಕೆ ಆಗ್ತಕ್ಕಂಥ
ಆ ಒಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದಾಗ ತಂದೆಯೇ, ನೀನು ನಮ್ಮನ್ನು ಬಲಪಡಿಸು, ಅಡಚಣೆಗಳಿಂದ ನಮ್ಮನ್ನು ದೂರ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಮ್ಮ ಜಿಲ್ಲಾಧಿಕಾರಿಯವರನ್ನು ನೀನು ಆಶೀರ್ವದಿಸಿದ್ದಿ ಮತ್ತು ನಮ್ಮ ಸಂಸ್ಥೆಗಾಗಿ ಒಳ್ಳೆಯ ನಾಯಕನನ್ನು ನೀನು ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ವಂದಿಸುವವರಾಗಿದ್ದೇವೆ. ಅವರಿಗೆ ಒಳ್ಳೆಯ ಪರಿಜ್ಞಾನವನ್ನು ನೀನು ದಯಪಾಲಿಸು. ಸಮೃದ್ಧವಾಗಿ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ಕರ್ತನೆ ಒಂದು ಒಳ್ಳೆಯ ದೈವಿಕ ಆಡಳಿತವನ್ನು ನಡೆಸುವ ಹಾಗೆ ಕೃಪೆ ಮಾಡು. ಆ ಒಂದು ನಿಟ್ಟಿನಲ್ಲಿ ಅಧಿಕಾರವನ್ನು ಹೊಂದಿರತಕ್ಕಂಥ ಅಧಿಕಾರ ವರ್ಗಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬೊಬ್ಬ ಅಧಿಕಾರಿಯು ಕರ್ತನೆ ಅವರೆಲ್ಲರೂ ನಿಯತ್ತಿನಿಂದ ಕಾರ್ಯನಿರ್ವಹಿಸಲಿಕ್ಕೆ ಆಗುವ ಹಾಗೆ ನಿನ್ನ ಸಂಸ್ಥೆಯ ಏಳಿಗೆಗಾಗಿ, ನಿನ್ನ ಜನರ ಉದ್ಧಾರಕ್ಕಾಗಿ ನಾವು ಶ್ರಮಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ತಂದೆಯೇ, ಇವತ್ತಿನ ದಿವಸದಲ್ಲಿ ನಿನ್ನ ಆಲಯವನ್ನು ಸೇರಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅಲ್ಲಿ ಸಿಗ್ತಕ್ಕಂಥ ಪ್ರಸನ್ನತೆ, ಅಲ್ಲಿ ಸಿಗ್ತಕ್ಕಂಥ ಶಾಂತಿ ಮತ್ತು ನೆಮ್ಮದಿ ಸಮಾಧಾನಕ್ಕಾಗಿ ನಾವು ಪರಿತಪಿಸುತ್ತೇವೆ. ಈ ಲೋಕವು ನಮ್ಮನ್ನು ಒಂದು ಕೆಟ್ಟ ಸ್ಥಿತಿಗೆ ನಮ್ಮನ್ನು ತಳ್ಳುತ್ತಾ ಇದೆ. ಸೈತಾನನು ಯಾವಾಗಲೂ ನಮ್ಮನ್ನು ಶೋಧನೆಗೊಳಪಡಿಸಿ ಅನ್ಯ ಕಾರ್ಯಗಳಿಗೆ ನಮ್ಮನ್ನು ಕೈ ಹಾಕುವಂತೆ ಪ್ರಬೋಧಿಸ್ತಾ ಇದ್ದಾನೆ. ತಂದೆಯೇ, ಆ ಲೋಕವನ್ನು ಆ ಒಂದು ನಿಟ್ಟಿನಲ್ಲಿ ನಾವು ದೂರ ಮಾಡಿ ನಾವು ನಿನ್ನೆಡೆಗೆ ನಿನ್ನ ಆಲಯವನ್ನು ಸೇರಿ ಸ್ವಲ್ಪ ಹೊತ್ತು ನಿನ್ನನ್ನು ಧ್ಯಾನಿಸತಕ್ಕಂಥ ಈ ಮಧುರವಾದ ಸಮಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸ್ತೇವೆ. ನಮ್ಮ ನೆರೆಹೊರೆಯಲ್ಲಿ ನಡೆದಿರ್ತಕ್ಕಂಥ ಆರಾಧನೆಗಳಿಗಾಗಿಯೂ ಕೂಡ ನಾವು ಪ್ರಾರ್ಥಿಸುತ್ತೇವೆ. ಅಲ್ಲಿ ಆರಾಧನೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗಾಗಿ, ಅವರ ಶಾಂತಿ, ಅವರ ನೆಮ್ಮದಿ, ಅವರ ಆರ್ಥಿಕ ಪರಿಸ್ಥಿತಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಂದೆಯೇ, ನಾವು ಅನೇಕ ವಿಷಯಗಳನ್ನು ನಿನ್ನ ಮುಂದೆ ಇಟ್ಟಿದ್ದೇವೆ. ನಮ್ಮ ಕುಟುಂಬ, ನಮ್ಮ ಸಭೆ, ಪ್ರತಿಯೊಂದೊಂದು ನಮ್ಮ ನೆರೆಹೊರೆಯವರಿಗಾಗಿ ಕೂಡ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ತಂದೆಯೇ, ನೀನು ಹೇಳಿರುವ ಪ್ರಕಾರವಾಗಿ ನಿನ್ನ ವೈರಿಯನ್ನು ನಿನ್ನಂತೆ ಪ್ರೀತಿಸು ಎನ್ನತಕ್ಕಂಥ ಆ ಮಧುರವಾದ ವಾಕ್ಯವು ನಮಗೆ ಯಾವಾಗಲೂ ಜ್ಞಾಪಕ ಬರುತ್ತದೆ. ಪ್ರತಿಯೊಬ್ಬೊಬ್ಬರು ತಂದೆಯೇ, ನಾವು ವೈರಿಗಳನ್ನು ಪ್ರೀತಿಸುವವರಾಗಿ ನಿನಗೆ ಘನ ಮಾನ ಮಹಿಮೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು. ಕೆಲಸವನ್ನು ಹರಿಸಿ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಇನ್ನೂ ಅನೇಕ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಅವರು ಎಲ್ಲಿ ಇದ್ದರೂ ಕೂಡ ಇವತ್ತಿನ ದಿವಸದಲ್ಲಿ ನಿನ್ನ ಆಲಯದ ನೆರಳಿನಲ್ಲಿ ಸೇರುವಂತೆ ಕೃಪೆ ಮಾಡು ತಂದೆಯೇ. ಕೆಲಸ ಅಂತಕ್ಕಂಥ ಒಂದು ದುರಾಶೆಯಲ್ಲಿ ನಾವು ಹೋಗದೆ ಇವತ್ತಿನ ಮೀಸಲಾಗಿರ್ತಕ್ಕಂಥ ಈ ನಿನ್ನ ಪರಿಶುದ್ಧ ದಿವಸವನ್ನು ನಾವು ಗೌರವಿಸಿ ನಿನ್ನ ಒಂದು ಆಲಯದಲ್ಲಿ ಸೇರಿ ಆರಾಧಿಸ್ತಕ್ಕಂಥ ಸೌಭಾಗ್ಯ ನೀನು ನಮಗೆ ಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರವಾಗಲಿ ತಂದೆಯೇ. ನಮ್ಮ ಎಲ್ಲ ಕುಟುಂಬಗಳನ್ನು ನೀನು ಆಶೀರ್ವದಿಸು. ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳನ್ನು ನೀನು ಆಶೀರ್ವದಿಸು. ಅವರ ಆರೋಗ್ಯದ ಕಡೆಗೆ ನೀನು ಹೆಚ್ಚಿನ ಗಮನವನ್ನು ದಯಪಾಲಿಸು ತಂದೆಯೇ. ಈ ಲೋಕಕ್ಕೆ ನೀನು ವೈದ್ಯಕೀಯನ್ನು ತೋರಿಸಿರ್ತಕ್ಕಂಥ ತಂದೆ ನೀನಾಗಿದ್ದೆ. ನಿನ್ನ ಮುಖಾಂತರವಾಗಿ ಈ ನಮ್ಮ ಲೋಕಕ್ಕೆ ವೈದ್ಯಕೀಯ ಪ್ರಾರಂಭವಾಗಿದೆ. ಅನೇಕ ರೋಗಿಗಳನ್ನು ನೀನು ಸ್ಪರ್ಶಿಸಿ ಅವರ ರೋಗಗಳನ್ನು ಗುಣಪಡಿಸಿರ್ತಕ್ಕಂಥ ಶ್ರೇಯಸ್ಸು ನಿನಗಿದೆ. ಅದೇ ಪ್ರಕಾರವಾಗಿ ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಸದಸ್ಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವರಿಗೆ ಅನೇಕ ಕಾಯಿಲೆ, ಕಷ್ಟಗಳು, ದೈಹಿಕ ಬಾಧೆಗಳು ಇರಬಹುದು, ಮಾನಸಿಕ ತೊಳಲಾಟಗಳು ಇರಬಹುದು. ತಂದೆಯೇ, ಶಾಂತಿದಾಯಕನು, ಸಮಾಧಾನದ ಪ್ರಭುವು, ನಿತ್ಯನಾಗಿರ್ತಕ್ಕಂಥ ತಂದೆ ನೀನಾಗಿರುವಾಗ ಪ್ರತಿಯೊಬ್ಬೊಬ್ಬರ ದೇಹದ ಮತ್ತು ಹೃದಯದ ಪ್ರತಿಯೊಂದೊಂದು ಕೊರತೆಗಳನ್ನು ನೀನು ನಿವಾರಿಸಿ ಎಂದು ನಿನ್ನನ್ನು ಬೇಡುತ್ತೇನೆ. ಈ ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಆಲಯದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಂದೊಂದು ಮಕ್ಕಳಿಗಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ನಿನ್ನ ವಾಕ್ಯವನ್ನು ಕೇಳಿದ ಮಕ್ಕಳು ಸ್ವಲ್ಪ ಹೊತ್ತಾದರೂ ನಿನ್ನ ನಡೆನುಡಿಯಲ್ಲಿ ನಿರತರಾಗಿರ್ತಾರೆ. ಅದೇ ಪ್ರಕಾರವಾಗಿ ಕರ್ತನೆ, ರೈತಾಪಿ ವರ್ಗಕ್ಕೆ ನಾನು ಪ್ರಾರ್ಥಿಸುತ್ತೇನೆ. ಅವರ ದುಡಿಮೆಗೆ ತಕ್ಕದಾಗಿರ್ತಕ್ಕಂಥ ಪ್ರತಿಫಲವನ್ನು ಅವರು ನಿರೀಕ್ಷಿಸಿದ್ದಾರೆ. ಅವರಿಗೆ ಒಳ್ಳೆಯ ಮಳೆ ಮತ್ತು ಬೆಳೆ, ಒಳ್ಳೆಯ ವಾತಾವರಣವನ್ನು ನೀನು ನಿರ್ಮಿಸಿಕೊಡು ತಂದೆಯೇ. ಅವರು ಹುತ್ತು ಬಿತ್ತಿರ್ತಕ್ಕಂಥ ಬೆಳೆಗಳು ಸಮೃದ್ಧವಾಗಿ ಬೆಳೆಯಲಿಕ್ಕೆ ಆಗುವ ಹಾಗೆ, ಅದನ್ನು ನೋಡಿ ಅವರು ಸಂತೋಷಪಟ್ಟು ನಿನ್ನನ್ನು ಘನಪಡಿಸುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ಇನ್ನು ಅನೇಕ ತಾಯಂದಿರು ತಂದೆಯೇ ಚಿಕ್ಕ ಮಕ್ಕಳನ್ನು ಹೊತ್ತು ತಂದಿದ್ದಾರೆ. ಆ ನಿನ್ನ ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಯಾಕೆಂದರೆ ಪರಲೋಕ ರಾಜ್ಯವು ಅಂಥವರದೇ ಎಂದು ನೀನು ಉದಾಹರಿಸಿರ್ತಕ್ಕಂಥದ್ದನ್ನು ಜ್ಞಾಪಕ ಮಾಡುತ್ತೇವೆ. ಪ್ರತಿಯೊಂದೊಂದು ಚಿಕ್ಕ ಮಕ್ಕಳನ್ನು ನೀನು ಸ್ಪರ್ಶಿಸು ತಂದೆಯೇ. ಅವರನ್ನು ಪರಿಶುದ್ಧಗೊಳಿಸು. ಅವರಿಗೆ ಇರ್ತಕ್ಕಂಥ ಕಾಯಿಲೆ, ಕಷ್ಟ ಎಲ್ಲವನ್ನು ನೀನು ನಿವಾರಣೆ ಮಾಡಿ ಆರೋಗ್ಯದಲ್ಲಿ ಮುಂದುವರಿಯಲಿಕ್ಕೆ ಆಗುವ ಹಾಗೆ, ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗ್ತಕ್ಕಂಥ ಆ ಒಂದು ಕೃಪೆಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ವಿದ್ಯೆ ಕಲಿಯಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ.
ತಂದೆಯೇ ಅವರನ್ನು ಆಶೀರ್ವದಿಸು. ಯೌವನ ಕಾಲದಲ್ಲಿ ಬರ್ತಕ್ಕಂಥ ಶೋಧನೆಗಳನ್ನು ಜಯಿಸ್ತಕ್ಕಂಥ ಶಕ್ತಿ ಆ ನಿನ್ನ ಮಕ್ಕಳಿಗೆ ದಯಪಾಲಿಸು ತಂದೆಯೇ. ಓದಿನ ಕಡೆ ಹೆಚ್ಚಿನ ಅಭಿರುಚಿಯನ್ನು ಹೊಂದಿದವರಾಗಿ ಅವರು ಓದ್ತಕ್ಕಂಥ ಪ್ರತಿಯೊಂದೊಂದು ಪಾಠವು ಜ್ಞಾಪಕ ಇರಲಿಕ್ಕಾಗುವ ಹಾಗೆ, ಪೈಪೋಟಿಯಲ್ಲಿ ಬರೆಯಲಿರ್ತಕ್ಕಂಥ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯೇ. ನಾವು ಅನೇಕ ವಿಷಯಗಳನ್ನು ನಿನ್ನ ಮುಂದೆ ಇಟ್ಟು ನಾವು ಬೇಡುವವರಾಗಿದ್ದೇವೆ. ನಮ್ಮ ಎಲ್ಲ ಆಶಯಾಕಾಂಕ್ಷೆಗಳನ್ನು ನಿನ್ನ ಮುಂದೆ ತೋಡಿಕೊಂಡಾಗ ಕರ್ತನೆ, ಬಂದಿರತಕ್ಕಂಥ ಕಠಿಣ ಸಮಸ್ಯೆಗಳನ್ನು ನಿನ್ನ ಹೆಸರಿನ ಮುಖಾಂತರವಾಗಿ ನಾವು ಪರಿಹರಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಸಿದ್ಧರಾಗಿದ್ದೇವೆ, ಸನ್ನದ್ಧರಾಗಿದ್ದೇವೆ ತಂದೆ. ನಮ್ಮೆಲ್ಲರ ಪ್ರತಿಯೊಂದೊಂದು ಸಮಸ್ಯೆಗಳನ್ನು ನೀನು ಆಲಿಸಿ ಅವುಗಳಿಗೆ ಪರಿಹಾರವನ್ನು ನೀನು ದಯಪಾಲಿಸಿ ನಮ್ಮನ್ನು ನಡೆಸೆಂದು ನಾನು ಬೇಡುವವರಾಗಿದ್ದೇವೆ. ಆಲಯವನ್ನು ಧಿಕ್ಕರಿಸಿ ಕರ್ತನೆ, ಅನೇಕರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥ ಆ ನಿನ್ನ ಮಕ್ಕಳಿಗಾಗಿ ಕೂಡ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಲೋಕದ ದುರಾಶೆಯಲ್ಲಿ ಆ ನಿನ್ನ ಮಕ್ಕಳು ನಿರತರಾಗಿದ್ದಾರೆ ತಂದೆಯೇ. ಅವರಿಗೆ ಸದ್ಬುದ್ಧಿಯನ್ನು ದಯಪಾಲಿಸು. ನಿನ್ನ ವಾಕ್ಯ ಧ್ಯಾನಿಸುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸುವೇ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.